ಒಬ್ಬ ಅವನಿಗೆ ಬ್ರೈನ್ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ, ಇನ್ನು 6 ತಿಂಗಳು ಕೂಡ ಇರಲ್ಲ ಅಂತ. ಆದರೆ ಅವ್ನಿಗೆ ಅಷ್ಟರಲ್ಲಿ ಅವ್ನಿಗೊಂದು ದೊಡ್ಡ ಜವಾಬ್ದಾರಿ ಅವನ ತಲೆ ಮೇಲೆ ಬಿದ್ದಿರುತ್ತೆ. ಅವನ ಅಣ್ಣನ ಮಕ್ಕಳಿಬ್ಬರು ಮತ್ತು ಅವನ ಅಕ್ಕನ ಮಕ್ಕಳಿಬ್ಬರು ಗಂಡು ಮಕ್ಕಳು 4 ಜನನ್ನ ಅವರಿಬ್ಬರು ಇವನ ತಲೆ ಕಟ್ಟಿಬಿಟ್ಟು ಸತ್ತೋಗ್ಬಿಟ್ಟಿರ್ತಾರೆ. ಸೊ ಅವಾಗ ಅವನು ವಿಧಿ ಇಲ್ಲದೆ ಅವ್ರನ್ನ ನೋಡ್ಕೋತಾ ಇರ್ತಾನೆ. ಮನಸಾ ಶಿರ್ಸ ನಾನು ಅವ್ರನ್ನ ಕಾಪಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಆದರೆ ಅವನ ದುರದೃಷ್ಟಕ್ಕೆ ಅವನಿಗೆ ಬ್ರೈನ್ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಆಗ ಅವನ್ನ ಹುಡ್ಕೊಂಡು ಕೆಲವರು ಇವರು ಬರ್ತಾರೆ, ದುಷ್ಟರು. ಆ ಟೈಮಲ್ಲಿ ಅವನು ಊರಾಚೆ ಯಾವುದೋ ಒಂದು ಊರಿಗೆ ಹೋಗಿ ಅಲ್ಲಿ ಒಂದು ಆಶ್ರಮದಲ್ಲಿ ಒಬ್ಬ ಗುರುಗಳ ಹತ್ರ ಇವ್ರನ್ನ ಬಿಟ್ಟು ಅಲ್ಲೇ ರೆಸ್ಟ್ ತಗೋತಾ ಇರ್ತಾನೆ. ಇನ್ನೇನು ಹೋಗ್ತೀನಿ ನಾನು ಅಂತ. ಆವಾಗ ಅವ್ರು ಹೇಳ್ತಾರೆ, ಗುರುಗಳು, ನೀನು ಹಿಂಗಿದ್ರೆ ಹೇಗಾಗುತ್ತೆ, ನೀನು ಸೇಡು ತೀರಿಸ್ಕೋಬೇಕು, ಅವ್ರಿಗೂ ಬುದ್ಧಿ ಕಲಿಸ್ಬೇಕು ನೀನು, ಇಲ್ಲಾಂದರೆ ನಿನಗೆ ಅಕಸ್ಮಾತ್ ಹಾಗೆ ಸತ್ತೋದ್ರೆ ನಿನ್ನ ಆತ್ಮ ಹಾಗೆ ಒದ್ದಾಡ್ತಿರುತ್ತೆ ಅಂದಾಗ ಅವನು ವಾಪಸ್ ಹೋಗಿ ಅವ್ರ ಮೇಲೆಲ್ಲ ಸೇಡು ತೀರಿಸ್ಕೋತಾನೆ ಒಂದು 5-6 ಜನದ ಮೇಲೆ. ಇದೇ ಕಾದಂಬರಿಯ ತಿರುಳು ಮತ್ತು ಅದೇನೇ ಕತೆ ಕೂಡ. ಇದು ನಮ್ಮ ಇವ್ರು ತ್ಯಾಗರಾಜರದ್ದು ನಾದ ತನುಮನಿಷಂ ಶಂಕರಂ ಅಂತ ಒಂದು ಕೀರ್ತನೆ ಇದೆ, ಅದ್ರಲ್ಲಿ ಬರುತ್ತೆ ಮನಸ ಶಿರಸ ಅಂತ. ಅದು ಇಲ್ಲಿ ಈ ಕಾದಂಬರಿಗೆ ಟೈಟ್ಲ್ ಆಯಿತು. ಸಹಸ್ರಾಕ್ಷ ಅಂತ ಅವನಿಗೆ ಹೆಸರಿಟ್ಟೆ, ಯಾಕೆಂದರೆ ಅವನೊಬ್ಬ ಪತ್ತೆದಾರ. ಅವನಿಗೆ ಸಾವಿರಾರು ಕಣ್ಣುಗಳು ಅನ್ನೋ ಒಂದು ಅರ್ಥದಲ್ಲಿಟ್ಟೆ. ಅವನ ತುಂಬಾ ಅವನಿಗೆ ನಿಜ ಜೀವನದಲ್ಲಿ ತುಂಬಾ ತೊಂದರೆ ಪಟ್ಟರು ಕೂಡ ಅವನ ಮಕ್ಕಳು, ಅಂದರೆ ಅವನ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಚೆನ್ನಾಗಿರಬೇಕು ಅಂತ ಅವರನ್ನು ಕಾಪಾಡಿ ಕೊನೆಗೆ ಏನಾಗುತ್ತೆ ಗೊತ್ತಿಲ್ಲ. ಎಷ್ಟೋ ಕಡೆ ನನ್ನ ಧಾರಾವಾಹಿಗೆ ಬರ್ತಿದ್ದಾಗ ಎಲ್ಲರಿಗೂ ಗೊತ್ತಿತ್ತು ಅವನು 6 ತಿಂಗಳಲ್ಲಿ ಸಾಯ್ತೀನಿ ಅಂತ ಡಾಕ್ಟ್ರೇ ಹೇಳಿದ್ನಲ್ಲ. ಆದರೆ ಮಾತ್ರ ನನಗೆ ಭಾಳ ಜನ ಬರೆದ್ರು, ದಯವಿಟ್ಟು ಸಾಯಿಸಬೇಡಿ ಸಹಸ್ರಾಕ್ಷನ್ನ ಅಂತ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಅಲ್ವಾ. ನನಗೆ ಬಿಡುಗಡೆ ಸಿನಿಮಾ ಜ್ಞಾಪಕ ಬಂತು. ರಾಜ್ಕುಮಾರ್ ಅಶ್ವಥ್ ಮಾಡಿದಾಗ ಅಶ್ವತ್ಗೆ ನೇಣು ಹಾಕೇ ಬಿಟ್ಟಿರೋ ಸೀನ್ ನೋಡಿದ್ದೆ ನಾನು. ಇತ್ತೀಚೆಗೆ ನೋಡಿದಾಗ ಅವನು ನೇಣು ಹಾಕದೆ ಅವನು ರಾಜ್ಕುಮಾರ್ ಕಾಪಾಡೋಂಗೆ ತೋರಿಸ್ತಾರೆ. ಅಂದರೆ ಏನಂತಾರೆ, ಬೈ ಪಬ್ಲಿಕ್ ಡಿಮ್ಯಾಂಡ್ ಅಂತಾರಲ್ಲ, ಹಾಗೆ ನಾನು ಕೂಡ ಅದಕ್ಕೆ ಇದು ಒಂದು ಬೇರೆ ಥರ ಒಂದು ಎಂಡಿಂಗ್ ಕೊಟ್ಟಿದ್ದೀನಿ ಮನಸಾ ಶಿರಸಾಗೆ. ನಮಸ್ಕಾರ.